ಇನ್ನು ಮತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಡಿ ಕೆ ಶಿವಕುಮಾರ್ ನಿಯೋಜಿತ ಸಿಎಂ ಆದ ತಕ್ಷಣ ಯಾರೆಲ್ಲ ಸಂಪುಟಕ್ಕೆ ಸೇರ್ತಾರೆ ಅನ್ನುವಂತಹ ಒಂದು ದೊಡ್ಡ ಕುತೂಹಲ ಇತ್ತು. ಆ ಕುತೂಹಲಕ್ಕೂ ಈಗ ತೆರೆ ಬಿದ್ದಿದೆ. ಡಿ ಕೆ ಶಿ ಜೊತೆ 14 ಜನ ಶಾಸಕರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ಮುಖ್ಯವಾಗಿ ಯತೀಂದ್ರ ಸಿದ್ದರಾಮಯ್ಯ, ಡಾಕ್ಟರ್ ಜಿ ಪರಮೇಶ್ವರ್, KH ಮುನಿಯಪ್ಪ, UT ಖಾದರ್, KJ ಜಾರ್ಜ್, ಕೃಷ್ಣ ಬೈರೇಗೌಡ ಹಾಗೂ MB ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ, ರಾಮಲಿಂಗಾರೆಡ್ಡಿ, ಶರಣಪ್ರಕಾಶ್ ಪಾಟೀಲ್, ಭೈರತಿ ಸುರೇಶ್, N ಚಲುವರಾಯಸ್ವಾಮಿ, ಈಶ್ವರ್ ಖಂಡ್ರೆ ಇವ್ರು ಏನು ಹಳೆ ಮುಖಗಳೇ, ಹೊಸ ಮುಖಗಳೇನಲ್ಲ, ಎಲ್ಲರೂ ಕೂಡ ಚಿರಪರಿಚಿತರೇ. ಜೊತೆಗೆ ಈ ಹಿಂದಿನ ಸಿದ್ದರಾಮಯ್ಯನವರ ಒಂದು ಸಂಪುಟದಲ್ಲೂ ಕೂಡ ಇವರು ಸಚಿವರಾಗಿದ್ದರು. ಆದರೆ ಇದರಲ್ಲಿ ಭಾಳ ಅಚ್ಚರಿ ಅಂದರೆ ಸಿದ್ದರಾಮಯ್ಯನವರ ಪುತ್ರ ಏನಿದಾರಲ್ಲ, ಅವ್ರು MLC, ಅವರು ಈಗ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಎಲ್ಲ ಒಂದು ಕಡೆ ಅಳದು ತೂಗಿ ಲೆಕ್ಕಾಚಾರಗಳನ್ನು ಮಾಡಿ ಹೈಕಮಾಂಡ್ ಸಿದ್ದರಾಮಯ್ಯನವರು ಅಧಿಕಾರದಿಂದ ಈಗ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಬೇಸರ ಆಗಬಾರ್ದು, ಆ ನಿಟ್ಟಿನಲ್ಲಿ ಅವ್ರ ಮಗನಿಗೊಂದು ಅವಕಾಶವನ್ನು ಕೊಟ್ಟು ಸಿದ್ದರಾಮಯ್ಯನವ್ರನ್ನ ಒಂದು ಖುಷಿ ಪಡಿಸೋಣ, ಅವ್ರ ಮನಸ್ಸಿಗೆ ಒಂದು ಖುಷಿ ಕೊಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಕೊಟ್ಟಂತೆ ಕಾಣಿಸ್ತಾ ಇದೆ. ಮತ್ತು ಇಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಗೃಹ ಸಚಿವರಾಗಿದ್ದರು. ಜೊತೆಗೆ KH ಮುನಿಯಪ್ಪ ಇವರು ಸಂಸದರಾದಂಥವರು, ಹಿರಿಯ ರಾಜಕಾರಣಿ, ರಾಷ್ಟ್ರ ರಾಜಕಾರಣದಲ್ಲಿ ಕೆಲಸ ಮಾಡಿದಂಥವರು. ಜೊತೆಗೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಆಹಾರ ಖಾತೆ ಸಚಿವರಾಗಿದ್ದರು. UT ಖಾದರ್ ಭಾಳ ಮುಖ್ಯವಾಗಿ ಸ್ಪೀಕರ್ ಆಗಿದ್ದರು. ಅವರಿಗೆ ಭರವಸೆ ಕೊಟ್ಟಿತ್ತಂತೆ ಕಾಂಗ್ರೆಸ್ ಹೈಕಮಾಂಡ್, ಈಗ 3 ವರ್ಷ ಕಾಲ ನೀವು ಸ್ಪೀಕರ್ ಆಗಿ ಮುಂದೆ ನಿಮಗೆ ಅವಕಾಶ ಕೊಡ್ತೀವಿ ಅಂತ. ಇಲ್ಲಿ ಭಾಳ ಅಚ್ಚರಿ ಅಂದರೆ UT ಖಾದರ್ ಇನ್ನಾಗ್ತಾ ಇದ್ದಾರೆ ಅಂದರೆ ಜಮೀರ್ಗೆ ಅವಕಾಶ ಇಲ್ಲ ಅಂತಲೇ ಅರ್ಥ ಇಲ್ಲಿ. ಯಾಕಂದರೆ ಅಲ್ಪಸಂಖ್ಯಾತರ ನಾಯಕರು ಇಬ್ಬರು ಕೂಡ, ಅವರಿಗೆ ಬಹುಶಃ ಇನ್ನೊಂದು ಲಿಸ್ಟ್ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಆ ಲಿಸ್ಟಲ್ಲೂ ಕೂಡ ಜಮೀರ್ಗೆ ಅವಕಾಶ ಸಿಗಬಹುದು, ಸಿಗಲ್ಲ, ಈ ಥರ ಲೆಕ್ಕಾಚಾರಗಳಿತ್ತು. ಯಾಕಂದರೆ ಅವ್ರದ್ದೊಂದು ಆಡಿಯೋ ಕೂಡ ವೈರಲ್ ಆಗ್ತಾ ಇತ್ತು. ದಾವಣಗೆರೆ ಉಪಸಮರಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಆಡಿಯೋ ವೈರಲ್ ಆಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಏನಾದರೂ ತಡೆ ಒಡ್ಡಿದೆಯೋ ಏನೋ ಗೊತ್ತಾಗ್ತಾ ಇಲ್ಲ. ಇನ್ನು KJ ಜಾರ್ಜ್ ಹೈಕಮಾಂಡ್ಗೆ ಭಾಳ ಅತ್ಯಾಪ್ತರು, ಜೊತೆಗೆ ಇಂಧನ ಖಾತೆ ಸಚಿವರು ಕೂಡ ಆಗಿದ್ದರು, ಭಾಳ ಪ್ರಭಾವಿ ನಾಯಕರು ಕೂಡ ಹೌದು. ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರಾಗಿದ್ದರು, ಯಾವುದೇ ಬಣದಲ್ಲಿ ಗುರುತಿಸ್ಕೊಂಡಿಲ್ಲ ಕೃಷ್ಣ ಬೈರೇಗೌಡರು. ಇನ್ನು N ಚಲುವರಾಯಸ್ವಾಮಿ ಕೃಷಿ ಸಚಿವರಾದಂಥವರು, ಜೊತೆಗೆ ಪರಮೇಶ್ವರ್ ಗೃಹ ಸಚಿವರು, ಮತ್ತು ದಲಿತ ಸಮುದಾಯದ ಪ್ರಭಾವಿ ನಾಯಕ KH ಮುನಿಯಪ್ಪ ಕೂಡ ಪ್ರಭಾವಿ ನಾಯಕ. ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಹೊಸದಾಗಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. KJ ಜಾರ್ಜ್ ಇಂಧನ ಖಾತೆ ಸಚಿವರು, ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು, UT ಖಾದರ್ ಸ್ಪೀಕರ್ ಆದಂಥವರು ಇಲ್ಲಿ ಸಿದ್ದರಾಮಯ್ಯನವರ ಸಂಪುಟದಲ್ಲಿ. ಪ್ರಿಯಾಂಕ್ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಆಪ್ತ, MB ಪಾಟೀಲ್ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕ, ರಾಮಲಿಂಗಾರೆಡ್ಡಿ 8 ಬಾರಿ ಶಾಸಕರಾದವರು, ಬೆಂಗಳೂರಿನ ಹಿಡಿತಾ ಇದೆ. ಶರಣಪ್ರಕಾಶ್ ಪಾಟೀಲ್ ಜೊತೆಗೆ ಭೈರತಿ ಸುರೇಶ್ ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಬಣ, DK ಶಿವಕುಮಾರ್ ಬಣ, ಜೊತೆಗೆ ಹೈಕಮಾಂಡ್ ಮನದಲ್ಲಿತ್ತಲ್ಲ, ಎಲ್ಲರನ್ನೂ ಒಂದು ಲೆಕ್ಕಾಚಾರ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಕಾಣಿಸ್ತಾ ಇದೆ.